ದೇವತೆ ಹೆಣ್ಣು ಮಾತಾಯಿ ಎಂಬುದನ್ನು ಅನೇಕ ಪದಗಳಲ್ಲಿ ಪುರಾಣ ಪ್ರವಚನದಲ್ಲಿ ಹಾಡಿ ಹೊಗಳಿದ್ದಾರೆ. ಸ್ವಾಮಿ ಇದನ್ನೇನು ಹೇಳ್ತಾ ಇರುವೆ ಸ್ವಾಮಿ ನೀವು? ಸತ್ಯವನ್ನೇ ಹೇಳುತ್ತಿರುವೆ. ಈ ಜಗತ್ತಿನಲ್ಲಿ ಹೆಣ್ಣಿಗಾದ ಒಂದು ದೊಡ್ಡ ಸ್ಥಾನವಿದೆ. ಅಲ್ಲದೆ ಸಂಸಾರ ಜೀವನದಲ್ಲಿ ಅವಳೇ ಪ್ರಮುಖ ಪಾತ್ರ. ಹೆಣ್ಣಿನಿಂದಲೇ ಇದುವೋ, ಹೆಣ್ಣಿನಿಂದಲೇ ಪರವು, ಹೆಣ್ಣಿನಿಂದಲೇ ಸಕಲ ಸಂಪತ್ತು ಎಂಬುದಂತೆ. ಹೆಣ್ಣು ಸಂಸಾರದ ಕಣ್ಣು. ಹೆಣ್ಣವಿಲ್ಲದಿದ್ದರೆ ಜಗವಿಲ್ಲ, ಜಗವಿಲ್ಲದರೆ ಹೆಣ್ಣವಿಲ್ಲ. ಸರ್ವದಕ್ಕೂ ಹೆಣ್ಣೇ ಮುಖ್ಯ. ಅಶ್ವಿನಿ, ಸ್ವಾಮಿ ನಿಮ್ಮ ಹಾಗೆ ಎಲ್ಲರೂ ಸಹ ಹೆಣ್ಣಿನ ಬಗ್ಗೆ ಇಷ್ಟೊಂದು ತಿಳಿದುಕೊಂಡು ನಡೆದರೆ ಈ ಹೆಣ್ಣಿಗೆ ಕಷ್ಟ ಅನ್ನೋದೇ ಬರುವುದಿಲ್ಲ ಸ್ವಾಮಿ, ಬರುವುದಿಲ್ಲ ರೀ. ಆದ್ರೆ ನಿಮ್ಮಂತ ಗಂಡನನ್ನು ಪಡೆಯಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೇನೆ ಅಷ್ಟೇ ಅಲ್ಲವೇ? ಈ ಹೆಣ್ಣಿನ ಬಾಳಿಗೆ ಏನೇ ಇಲ್ಲ ಸ್ವಾಮಿ, ಏನೇ ಇಲ್ಲ. ಇದು ಏನು ಹೇಳುತ್ತಿರುವೆ ಅಶ್ವಿನಿ? ಹೌದು ಸ್ವಾಮಿ, ಸತ್ಯವನ್ನೇ ಹೇಳ್ತಾ ಇದ್ದೇನೆ. ನೋಡಿ, ಈಗಿನ ಈ ಸಮಾಜದಲ್ಲಿ ಹೆಂಡತಿ ಅಂದ್ರೆ ಗಂಡನ ಪಾದ ಸೇವೆಯನ್ನು ಮಾಡುವುದು, ಮನೆ ಕೆಲಸವನ್ನು ಮಾಡುವುದು ಅಷ್ಟೇ ಅಲ್ಲದೆ ಮಕ್ಕಳನ್ನು ಹೆತ್ತು ಕೊಡುವ ಯಂತ್ರ ಅಂತ ತಿಳಿದುಕೊಂಡಿದ್ದಾರೆ ಈಗಿನ ಗಂಡಸರು. ಅಂತರದಲ್ಲಿ ಹೆಂಡತಿ ಅಂದ್ರೆ ಅವಳು ನಮಗೆ ಸರಿ ಸಮಾನ ಅಂತ ತಿಳಿದುಕೊಂಡಿರುವ ನಿಮ್ಮಂತ ಗಂಡನನ್ನು ಪಡೆದಿದ್ದೇನಲ್ಲ, ನಾನೇ ಪುಣ್ಯ ಮಾಡಿ ಬಂದಿದ್ದೇನೆ ಸ್ವಾಮಿ, ನಾನೇ ಪುಣ್ಯ ಮಾಡಿದ್ದೇನೆ. ನಾನು ಅಷ್ಟೇ. ಗುರು ಹಿರಿಯರ ಸನ್ಮತಿಯಂತೆ ಅಗ್ನಿದೇವರ ಸಾಕ್ಷಿಯಾಗಿ